ಈ ಸಿನಿಮಾ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಮೊದಲನೇ ದಿನ ಸತ್ಯವಾಗ್ಲೂ ಹೇಳ್ತೀನಿ, ಪಾತ್ರ ಮೇಕಪ್ ಹಾಕ್ಕೊಂಡು ಫೋಟೋಶೂಟಲ್ಲಿ ಎಲ್ಲ ಚೆನ್ನಾಗಿತ್ತು ನಮಗೆ, ನನ್ನ ಪಾತ್ರ, ನನ್ನ ಲುಕ್ಕು. ಆ್ಯಂಡ್ ಇನ್ಫ್ಯಾಕ್ಟ್ ವಿಜಯ್ ಅವರೊಟ್ಟಿಗೆ ಇದು ನನ್ನ 2ನೇ ಸಿನಿಮಾ, ನಮ್ಮಿಬ್ಬರ ಕಾಂಬಿನೇಷನ್. ಒಂದು ಇದು ಜಾನಿ ಎಸ್ ಪಪ್ಪಾದಲ್ಲಿ ತುಂಬ ಗ್ಲ್ಯಾಮರಸ್ ಆಗಿ ವೆರಿ ಕಮರ್ಷಿಯಲ್, ತುಂಬ ಹ್ಯೂಮರ್ ಇರುವಂಥ ಒಂದು ಸಿನಿಮಾ. ಅದಾದಮೇಲೆ ಲ್ಯಾಂಡ್ ಲಾರ್ಡ್, ನಮ್ಮಿಬ್ಬರನ್ನ ಫಸ್ಟ್ ನಾವು ಫೋಟೋಶೂಟಲ್ಲಿ ನೋಡಿದಾಗ ಹಿ ವಾಸ್ ವೆರಿ ಥ್ರಿಲ್ಡ್, ತುಂಬಾ ಖುಷಿ ಆಯಿತು. ಈ ಪಾತ್ರ ನನಗೆ ಗೊತ್ತಿಲ್ಲ, ನನಗೆ ಒಪ್ಕೊಂಡಾದ್ಮೇಲೆ ನನಗೆ ಖುಷಿ ಆಯಿತು ದಟ್ ಯು ಆರ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್, ನೀವು ಒಪ್ಕೊಂಡಿದ್ದು. ಅದಾದಮೇಲೆ ಲುಕ್ಕಲ್ಲಿ ಗೆಟಪ್ಪಲ್ಲಿ ನೋಡ್ತಿರೋದು ನನಗೆ ತುಂಬ ಖುಷಿ ಇದೆ. ಸೊ ವೆಲ್ಕಮ್ ಟು ಅವರ್ ಟೀಮ್ ಅಂತ ನನಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ರಿತನ್ಯ, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಫೋಟೋಶೂಟಲ್ಲಿ ನಮ್ಮ 3 ಜನ ಕಾಂಬಿನೇಷನ್ ನನ್ನ ಸ್ವಂತ ಮಗಳು ಥರನೇ ಕಾಣಿಸ್ತಿದ್ರು ರಿತನ್ಯ. ನಮ್ಮ ಇಬ್ಬರು ಕೂತ್ಕೊಂಡಾಗ ನಾನು, ವಿಜಯ್ ಅವರು, ಹಾಗೆ ನಮ್ಮ ಹಿಂದೆ ಅವರ ಮಗಳು ಇದ್ದರು. ಸೊ ಫ್ರೇಮಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್, ತುಂಬ ಚೆನ್ನಾಗಿ ಅನಿಸ್ತು ಫ್ರೇಮ್ ನೋಡ್ತಿರ್ಬೇಕಾದ್ರೆ. ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನು ಗಿವ್ ಅಪ್ ಮಾಡ್ತಿದ್ದೆ, ನಾನು ಮಾಡಲ್ಲ ಈ ಸಿನಿಮಾ. ಬಟ್ ಯಾಕೆ ಅಂದರೆ ಆ ಒಂದು ಭಾಷೆ ಕೋಲಾರ ಸ್ಲ್ಯಾಂಗಲ್ಲಿರುತ್ತೆ, ನನಗದು ತುಂಬಾ ಕಷ್ಟ ಆಯಿತು ಅದನ್ನು ತೊಗೊಳೋದಕ್ಕೆ. ಇನ್ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು. ವಾಟ್ ಎವರ್ ಕ್ರೆಡಿಟ್ಸ್ ನನಗೆ ಸಿನಿಮಾದಲ್ಲಿ ಏನೇ ಬಂದಿದ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಯ್ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಶೂಟಿಂಗ್ ಟೈಮಲ್ಲಿ ಇವರಿಬ್ಬರೂ ಸಹ ತುಂಬಾ ಸಪೋರ್ಟಿವ್ ಆಗಿದ್ದರು. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವಿಜಯ್ ಅವರೇ. ಹಾಗೆ ಆ್ಯಂಡ್ ಫಸ್ಟ್ ಡೇ ಹೇಳಿದ್ನಲ್ಲ ನಾನು, ಫಸ್ಟ್ ಡೇ ನಾನು ಇದನ್ನು ಗಿವ್ ಅಪ್ ಮಾಡಿದೆ. ನಾನು ಮಾಡೋಲ್ಲಪ್ಪ ಈ ಸಿನಿಮಾ, ತುಂಬ ಕಷ್ಟ ಆಗ್ತಿದೆ. ಫಿಸಿಕಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಸ್ ಜಾಸ್ತಿ. ಆ ಪದಗಳು ಹಾಗೆ ಬರಬೇಕು, ತುಂಬಾ ಕಷ್ಟ ಆಯಿತು. ಬಟ್ 2ನೇ ದಿನಕ್ಕೆ ಅನಿಸ್ತು ನನಗೆ ಒಬ್ಬ ಕಲಾವಿದೆ ಆಗಿ ಪ್ರತಿಯೊಂದು ಪಾತ್ರನೂ ಚಾಲೆಂಜಿಂಗಾಗಿ ತೊಗೊಳ್ಳೇಬೇಕಾಗತ್ತೆ. ಹಾಗೆ ಇದನ್ನು ನಾನು ತುಂಬ ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ, ಮಾಡಲೇಬೇಕು. ಐ ಥಿಂಕ್ ನಾನು ಮಾಡಿಲ್ಲ ಅಂದರೆ ಇದು ನನಗೇ ಅದು ಒಂಥರ ಅವಮಾನ ಅಂತ ಅನಿಸ್ತು. ಸೆಕೆಂಡ್ ಡೇಯಿಂದ ನಾನು ವ್ಯಾನಿಟಿಯಿಂದ ಆಚೆ ಬರ್ತಾನೆ, ಐ ಡೋಂಟ್ ನೋ, ಯಾವುದೋ ಒಂದು ಎನರ್ಜಿ ಹೆಂಗಿತ್ತೋ ಹೆಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ. ಇಲ್ಲ ಇವ್ರು ಕೊಟ್ಟಂಥ ನನ್ನ ಎಂಟೈರ್ ತಂಡ ಕೊಟ್ಟಂಥ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ನನಗೆ ಇನ್ನೂ ನಾನು ನೋಡಿಲ್ಲ ಆ ಸಿನಿಮಾನ. ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರಲ್ಲಿ ಬುಲ್ಬುಲ್ ಆದಮೇಲೆ ಈ ಸಿನಿಮಾ, ಆಯುಷ್ಮಾನ್ ಭವ, ಇಲ್ಲ ನಮ್ಮ ಮಾನ್ಸೂನ್ ರಾಗ, ಪುಷ್ಪಕ ವಿಮಾನ, ಹಲವಾರು ಸಿನಿಮಾಗಳ ಜೊತೆ ಈ ಸಿನಿಮಾ ನನ್ನ ಜೀವನದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಈ ಒಂದು ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂಥ ಪಾತ್ರ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಹೇಳ್ಬೋದಾ? ಹೇಳ್ಬೋದು. ನಿಂಗವ್ವಾ ಹಾಗೆ ಚೆನ್ನಾಗಿತ್ತು ಸಿನಿಮಾ. ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ, ಎಲ್ಲ ಒಂದೇ ದಿನ ಹೇಳಿಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನಂಗೆ ವೇದಿಕೆ ಮೇಲೆ ಕರೆದ್ರೆ ಕಷ್ಟ ಆಗೋದು ನನಗೆ ಮಾತಾಡೋದಕ್ಕೆ, ಎಲ್ಲ ಇವತ್ತು ಮುಗಿಸಿದ್ರೆ. ಸೊ ಒಂದಷ್ಟು ವಿಷಯಗಳನ್ನ ನಾನು ಇಟ್ಕೊಂಡಿರ್ತೀನಿ. ಬಟ್ ಈ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ಎಲ್ರಿಗೂ ತಿಳಿಸಿದ್ದೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ 23ನೇ ತಾರೀಕು ಜನವರಿ 2026 ಸಿನಿಮಾ ರಿಲೀಸ್ ಆಗ್ತಿದೆ. ವಿಜಯ್ ಸರ್ ಅವರ ಬರ್ತ್ಡೇ ವೀಕ್. ಆ್ಯಂಡ್ ನನ್ನ ಕಡೆಯಿಂದ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಹಾಗೆ ಈ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಸರ್ ಹೇಳ್ದಂಗೆ ಈ ಸಿನಿಮಾ ನಿಮ್ಗೆ ಎಲ್ರಿಗೂ ಡಿಸಪಾಯಿಂಟ್ ಅಂತೂ ಆಗಲ್ಲ. ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಆ್ಯಂಡ್ ತುಂಬ ಕಲ್ಟ್ ಆಗಿರುವಂಥ ಒಂದು ಸಿನಿಮಾ, ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಅಂತ ಪದ ಯೂಸ್ ಮಾಡಲ್ಲ, 100% ಇಷ್ಟ ಆಗತ್ತೆ ಈ ಸಿನಿಮಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಕೂಗ್ರಪ್ಪ, ಇವಾಗ ಕೂಗ್ರಿ. ಧನ್ಯವಾದಗಳು ಮೇಡಮ್. ಒಂದು ನಿಮಿಷ ನಾನು ವೇದಿಕೆ ಮೇಲೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ರಾಜ್ಯೋತ್ಸವದ ವಿಷಸ್ ನಾನು ತಿಳಿಸ್ಲಿಲ್ಲ. ಬಿಕಾಸ್ ನವೆಂಬರ್ 1ನೇ ತಾರೀಕು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ, ನವೆಂಬರ್ 1ಕ್ಕೆ ಮಾತ್ರ ನಮ್ಮ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು, ಬಾವುಟ ಇಟ್ಕೊಳ್ಳೋದು, ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋದಲ್ಲ. 365 ಡೇಸ್ ನಾವು ಕನ್ನಡದವರಾಗಿ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ದಿನ. ಹಾಗೆಯೇ ನನ್ನ ವಿಶಸ್
ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಿರೋರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು.